ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕಂದ್ರೆ ಬಿಡು ಯಾವ್ದಾದ್ರು ಒಂದು ವಿಡಿಯೋ ಬಿಟ್ಟರೆ ಆಯಿತು, ಯಾವ್ದು ಮಾಡಿದ್ರೆ ಏನೋ ಹೋಗುತ್ತೆ, ವ್ಯೂಸ್ ಆಗುತ್ತೆ, ಲೈಕ್ಸ್ ಬರುತ್ತೆ ಅಂತೆಲ್ಲ ಅನ್ಕೊತಿದ್ದೆ. ಬಟ್ ಅದಾದಮೇಲೆ ಗೊತ್ತಾಯಿತು, ಒಂದು ಕಂಟೆಂಟ್ ಇದ್ದರೆ ಮಾತ್ರ ಒಂದು ವ್ಯೂಸ್ ಆಗುತ್ತೆ, ಒಂದು ಲೈಕ್ಸ್ ಬರುತ್ತೆ ಅಂತ ಅಂದು. ಅದಕ್ಕೆ ಏನೇ ವಿಡಿಯೋ ಮಾಡೋದಿದ್ರು ಒಂದು ಕಂಟೆಂಟ್ ಇಟ್ಕೊಂಡು ಮಾಡಬೇಕು. ಟು ಸ್ಯಾಟರ್ಡೇವರೆಗೂ ಆಫೀಸ್ ಡ್ಯೂಟಿ ಇರುತ್ತೆ. ಸೊ ಸಂಡೇ ಒಂದಿನ ಸ್ವಲ್ಪ ಫ್ರೀ ಇರ್ತೀನಲ್ವಾ. ಸೊ ನನ್ನ ಸಂಡೇ ರೊಟೀನ್ ಹೆಂಗಿರುತ್ತೆ ಅನ್ನೋದು ಇವತ್ತಿನ ಕಂಟೆಂಟ್ ಅಷ್ಟೇ. ಸಿಂಪಲ್ ಕಂಟೆಂಟ್, ಹೊಸ ಕಂಟೆಂಟ್ ಜೊತೆನೇ ಬರ್ತಿರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಯಾರು ಅಡುಗೆ ಮಾಡ್ತಾರೆ? ನಮ್ಮಮ್ಮ ಇತ್ತಲ್ವಾ, ಅದಕ್ಕೆ ಅಡುಗೆ ಮಾಡೋದು ಬೇಡ ಅಂದ್ಕೊಂಬಿಟ್ಟು ಯಾವ ಅಡುಗೆನೂ ಕಲಿತಿರಲಿಲ್ಲ. ಅಕಸ್ಮಾತ್ ನಮ್ಮಮ್ಮ ಏನಾರ ಕರೆದ್ಬಿಟ್ರೆ ಬಾ ಅಡುಗೆ ಕಲಿಸ್ಕೊಡ್ತೀನಿ ಅಂದರೆ ನಮ್ಮಪ್ಪ ಹೇಳೋದು, ಏನಕ್ಕೆ ಬೇಡ, ಇನ್ನು ಟೈಮ್ ಇದೆ ಅಂತೆಲ್ಲ ಡೈಲಾಗ್ ಹೊಡಿಯೋದು. ಆದರೆ ನಮ್ಮಮ್ಮಂಗೆ ಯಾವಾಗಲೂ ಒಂದು ಭರವಸೆ ಇಡ್ತಿದ್ದು, ಅಕಸ್ಮಾತ್ ನೀನು ಅಡುಗೆ ಕಲಿಸಿಲ್ಲ ಅಂದರೆ ಯೂಟ್ಯೂಬ್ ನೋಡಿಕೊಂಡು ಇನ್ಸ್ಟಾಗ್ರಾಮ್ ನೋಡಿಕೊಂಡು ನಾನು ಅಡುಗೆ ಮಾಡೋದನ್ನ ಕಲಿತೀನಿ ಅಂತ ಹೇಳ್ತಿದ್ದೆ. ವಿಧಿ ಬರ ಹೇಗಿದೆ ಅಂದರೆ ಮದುವೆ ಆದಮೇಲೆ ಯೂಟ್ಯೂಬ್ ನೋಡಿಕೊಂಡೇ ಅರ್ಧ ಅಡುಗೆ ಕಲ್ತಿದ್ದು ನಾನು. ಇನ್ನು ಸ್ವಲ್ಪ ಎಲ್ಲ ಅತ್ತೆ ಕಲಿಸಿದ್ದು. ಮುಂಚೆಯಲ್ಲಿ ಇಷ್ಟೊಂದು ಈ ಥರ ಮಾಡಿದ್ದೀನಿ ಅಂದರೆ ಅದಕ್ಕೆ ಕಾರಣ ಇರುತ್ತಲ್ಲ. ಆಲ್ಮೋಸ್ಟ್ ಇಷ್ಟೊತ್ತಿಗೆ ಇದನ್ನು ನೋಡಿದ ತಕ್ಷಣ ಯಾರಿಗಾರು ಸ್ವಲ್ಪ ಗೊತ್ತಾಗಿರುತ್ತೆ. ಯಾಕೆ ಅಂತ ಹೇಳೋಣ. ಅಷ್ಟು ಗಲೀಜಾಗಿದೆ ಅಂದರೆ ಈ ಥರ ರೆಡಿಯಾಗಿದ್ದೀನಿ ಅಂತ ಗೊತ್ತಲ್ವ. ಹುಡುಗಿರು ಇನ್ಯಾವುದಕ್ಕೆ ಈ ಥರ ರೆಡಿ ಆಗ್ತಾರೆ? ವಿಡಿಯೋಸ್ ಮಾಡೋಕ್ಕೆ, ಫೋಟೋಸ್ ತೆಗಿಯೋಕ್ಕೆ. ಸೊ ನಾನು ಅಷ್ಟೇ, ಸಂಡೇ ಫ್ರೀ ಅಲ್ವಾ, ಸೊ 1-2 ರೀಲ್ಸು, 1-4 ಫೋಟೋಸ್ ಅಷ್ಟೇ. ಇದು ಈವ್ನಿಂಗ್ ಟೈಮಲ್ಲಿ ಟ್ರೈನ್ ಹೋಗ್ತಿರೋದು. ನಮ್ಮ ಮನೆ ಹತ್ರನೇ ಟ್ರೈನ್ ಹೋಗುತ್ತೆ. ಸೊ 10 ನಿಮಿಷ 15 ನಿಮಿಷಕ್ಕೂ ಟ್ರೈನ್ ಸೌಂಡ್ ಬಂದೇ ಬರುತ್ತೆ. ಸಂಡೇ ಅನ್ನೋದು ಯಾವ ಥರ ಅಂದರೆ ಜಾಸ್ತಿ ಮಲಗೋದು ಎದ್ದೇಳೋದು. ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಹಾಗೆ ಪಾಟ್ಸ್ ಹತ್ರ ಬಂದಾಗ ನಾನು ಪ್ರತಿ ಸಲ ನಮ್ಮ ಅಕ್ಕನ ಮನೆಗೆ ಹೋದಾಗಲೂ ಕೂಡ ಯಾವ್ದಾರೋ ಒಂದು ಗಿಡ ಕಾಣಿಸಿದ್ರೆ ಸಾಕು ತೊಗೊಂಬಂದ್ಬಿಡ್ತೀನಿ. ಈ ಸಲ ತೊಗೊಬಂದಿದ್ದ ಗಿಡ ಅದರಲ್ಲಿ ಹೂ ಬಿಟ್ಟಿತ್ತು ಅಂತ ನೋಡ್ತಾ ಇದ್ದೆ. ಸಖತ್ತಾಗಿತ್ತು. ಏನೇ ಹೇಳಿದ್ರು ಈ ತಣ್ಣೀರಲ್ಲಿ ಸ್ನಾನ ಮಾಡಿಕೊಂಡು ಒಂದು ದೇವರಿಗೆ ಪೂಜೆ ಮಾಡಿಬಿಟ್ರೆ ಅದರಲ್ಲಿ ಸಿಗೋ ಅಂಥ ನೆಮ್ಮದಿ ಇನ್ನೆಲ್ಲೂ ಸಿಗಲ್ಲ. ಇವತ್ತಿಗೆ ಸಂಡೇ ರೊಟೀನ್ ಮುಗೀತು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್.